ಈಗ 2 ವರ್ಷದ ಕಂದಮ್ಮ ಬಲಿಯಾಗಿರುವಂತಹ ಘಟನೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದೆ. ನಿಮಗೆ ಅದರ ಇಲ್ಲಿ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ನೂರಾರು ಜನರು ಪ್ರತಿಭಟನಾಕಾರರು ಇದೀಗ ಆಗ ಒಂದು ಘಟನಾ ಸ್ಥಳದಲ್ಲಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಮಗೆ ನ್ಯಾಯ ಸಿಗೋ ತನಕ ನಾವು ರಸ್ತೆಯನ್ನು ಬಿಟ್ಟು ಕದಲಲ್ಲ ಅನ್ನೋ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದು ಅಂದ್ರೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಹಳೆಹಳ್ಳಿ ಗ್ರಾಮ. ಇಲ್ಲಿ ಈ ಒಂದು ರಸ್ತೆ ಏನಿದೆ, ನೀವು ನೋಡ್ತಾ ಇರುವಂತಹ ಈ ರಸ್ತೆ ಏನಿದೆ, ಇದು ಕಳೆದ 6 ತಿಂಗಳಿಂದಲೂ ಕೂಡ ಇಲ್ಲಿ ಕೆಲಸ ಆಗ್ತಾ ಇತ್ತು. ಈ ಒಂದು ರಸ್ತೆಯನ್ನು ಮಾಡಬೇಕು ಅನ್ನೋದು ಸರಿಸುಮಾರು 15 ವರ್ಷಗಳ ಬೇಡಿಕೆ, 15 ವರ್ಷಗಳ ಇವರ ಆಕ್ರೋಶ ಅಥವಾ ಪ್ರತಿಭಟನೆಗೆ ಮಣಿದು ಈ ಒಂದು ರಸ್ತೆಯನ್ನು ಮಾಡಲು ಮುಂದಾಗಿದ್ರು. ಬಟ್ ಆ ಒಂದು ರಸ್ತೆ ಕಳೆದ 6 ತಿಂಗಳಿಂದ ಕೂಡ ಆಮಗತೆಯಲ್ಲಿ ಸಾಗ್ತಾ ಇದೆ. ಅದರ ಎಫೆಕ್ಟ್ ನಿಂದ ಇದೀಗ ಜನಸಾಮಾನ್ಯರು ಹೈರಾಣಾಗಿದ್ದಾರೆ. ನಿತ್ಯವೂ ಕೂಡ ಜನರು ತಮ್ಮ ಪ್ರಾಣವನ್ನು ಕೈಯಲ್ಲೇ ಹಿಡಿದು ಓಡಾಡಬೇಕಂತ ಸನ್ನಿವೇಶ ಇದೆ. ನಿನ್ನೆ 2 ವರ್ಷದ ತ್ರಿಶೂಲ್ ಅನ್ನೋ ಮಗು ಏನಿದೆ, ಕಾರಲ್ಲಿ ಹೋಗ್ತಾ ಇರುವಂತಹ ಕಾರು ಡಿಕ್ಕಿಯಾಗಿದೆ, ಈಗ ಅವಘಡಕ್ಕೀಡಾಗಿರುವಂತದ್ದು. ಬೆಂಗಳೂರಲ್ಲಿ ಜೀವಕ್ಕಿಲ್ವ ಗ್ಯಾರಂಟಿ? 2 ವರ್ಷದ ಮಗುವಿನ ಸಾವಿಗೆ ಆಮೆಗತಿಯಲ್ಲಿ ಸಾಗ್ತಿರುವಂತಹ ಕಾಮಗಾರಿ ಕಾರಣ ಅಂತ ಸ್ಥಳೀಯರು ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡಿದ್ದಾರೆ. ರಸ್ತೆ ಗುಂಡಿಯಿಂದ ಬ್ರೇಕ್ ಹಾಕಿದಾಗ ಕಾರು ಡಿಕ್ಕಿಯಾಗಿದೆ. ಇನ್ನು ಈ ರಸ್ತೆಯಲ್ಲಿ 4-5 ಜನರು ಪ್ರಾಣ ಬಿಟ್ಟಿದ್ದಾರೆ. ಅಧಿಕಾರಿಗಳಿಗೆ ಇನ್ನೆಷ್ಟು ಬಲಿಬೇಕೆಂದು ರಸ್ತೆಯನ್ನು ತಡೆದು ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಏಟಾಗಿದೆ, ಈ ರಸ್ತೆಯಲ್ಲಿ ಸುಮಾರು 20 ಜನರಿಗೆ ಏಟಾಗಿದೆ, ಕೈಕಾಲು ಮುರಿದೋಗಿದೆ, ತಲೆ ಏಟಾಗಿದೆ, ಗಾಡಿಲಿ ಆಕ್ಸಿಡೆಂಟ್ ಆಗಿದ್ದಾವೆ, ಜನ ಸಾಯ್ತಾರೆ. ನೆನ್ನೆ ಒಬ್ಬರು ಹಳ್ಳಿಯವರೊಬ್ಬರು ತೀರೋಗಿದ್ದಾರೆ. ಇಲ್ಲಿ ಈ ತರ ಒಂದು ಆಕ್ಸಿಡೆಂಟ್, ನೆನ್ನೆಯಿಂದ 2 ಸತ್ತೋಗಿದೆ ರಸ್ತೆಯಲ್ಲಿ. ಯಾರು ಕೇಳೋರಿಲ್ಲ, ಎಲ್ಲರೂ ಸರ್ ದಯವಿಟ್ಟು ಅಧಿಕಾರಿಗಳು ಈ ಸ್ಥಳಕ್ಕೆ ಬಂದು ಪರಿಶೀಲಿಸಬೇಕು. ಇನ್ನು ಸ್ಥಳಕ್ಕೆ ಕಿತ್ತಗನೂರು ಪಂಚಾಯತ್ ಪಿಡಿಒ ಬರಬೇಕಂತ ಪ್ರತಿಭಟನಾಕಾರರು ಪಟ್ಟಣ ಹಿಡಿದಿದ್ರು. ಪೊಲೀಸರು ಮನವೊಲಿಸಿದ್ರು ಕೂಡ ಪಿಡಿಒ ಬರೋ ತನಕ ರಸ್ತೆಯನ್ನು ಬಿಟ್ಟು ಕದಲಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಕೊನೆಗೆ ಸ್ಥಳಕ್ಕೆ ಬಂದ ಕಿತ್ತಗನೂರು ಪಂಚಾಯತ್ ಸೆಕ್ರೆಟರಿ ಜಗದೀಶ್ಗೆ ಸ್ಥಳೀಯರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಪ್ರಶ್ನೆಗೆ ಅಧಿಕಾರಿ ತಬ್ಬಿಬ್ಬು. ಹೋದ ಜೀವನ ಆಗಲ್ಲ. ಈಗ ಅವ್ರ ಆಕ್ರೋಶ ಇದೆ, ಯಾಕಂದ್ರೆ ನಿಮ್ಗೆ ಗೊತ್ತಿದ್ದು ನೀವು ನಿರ್ಲಕ್ಷ್ಯ ಮಾಡಿರೋದು. ನಿರ್ಲಕ್ಷ್ಯ ನಮ್ದಲ್ಲ ಸರ್, ಇದು ಪಿಡಬ್ಲ್ಯೂ ಇಲಾಖೆ ಬರ್ತದೆ, ಗ್ರಾಮ ಪಂಚಾಯತಿ ಬರೋದಿಲ್ಲ ಸರ್. ದಯಮಾಡಿ ಪಿಡಬ್ಲ್ಯೂ ಸರ್, ಗ್ರಾಮ ಪಂಚಾಯತ್ ಸಂಪೂರ್ಣ ಸಹಕಾರ ಕೊಟ್ಟಿದ್ದೀವಿ ಸರ್. ಅದೇನೇ ಹೇಳಿ, ಯಾರದ್ದೋ ನಿರ್ಲಕ್ಷ್ಯಕ್ಕೆ ಮಗು ಬಲಿಯಾಗಿದೆ. ಮಗುವನ್ನ ಕಳೆದುಕೊಂಡು ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ತ್ರಿಶೂಲ್ ಸಾವಿಗೆ ನ್ಯಾಯ ಸಿಗಲೇಬೇಕು. ಸತ್ತಾರ್ ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಸತ್ತಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸತ್ತಾರ್, ಇವ್ರು ಬಿಟ್ಟು ಇವ್ರು ಯಾರು ಅಂತ ಈ ಕಣ್ಣ ಮುಚ್ಚಾಲೆ ಆಟ ಇದೆಯಲ್ಲ, ಇದು ನಮಗ್ ಬರಲ್ಲ, ಇದು BWSS ಬರುತ್ತೆ, ಇದು ನಮಗ್ ಬರಲ್ಲ, ಇದು GBA ಬರುತ್ತೆ, ಮತ್ತೊಬ್ರಿಗೆ ಬರುತ್ತೆ ಅಂತ ಒಟ್ಟಿನಲ್ಲಿ ಕಂದಮ್ಮಗಳನ್ನ ಬಲಿ ಪಡಿತಾ ಇದೆ. ಇನ್ನು ಎಷ್ಟು ಸಾವಾಗಬೇಕು ಇವ್ರಿಗೆ ಬುದ್ಧಿ ಕಲಿಯಕ್ಕೆ? ಏನಿದೆ ಪರಿಸ್ಥಿತಿ ಈಗ BWSS ಅಟ್ಲೀಸ್ಟ್ ರೆಸ್ಪಾಂಡ್ ಮಾಡಿದ್ಯಾ? ಅಲ್ಲಿ ರಸ್ತೆ ಸರಿ ಮಾಡುವಂತ ವಿಚಾರಕ್ಕೆ ಮುಂದಾಗಿದ್ದಾರ ಆಡಳಿತ? ಏನ್ ಕತೆ? ಶ್ರೀಲಕ್ಷ್ಮಿ, ಈ ಮಹದೇವಪುರ ಕ್ಷೇತ್ರದ ಕಿತ್ತಗನೂರು ಪಂಚಾಯತ್ ವ್ಯಾಪ್ತಿಯ ರಸ್ತೆ ಇದು PWDಗೆ ಬರುತ್ತೆ. ಅಂದ್ರೆ ಪಂಚಾಯತ್ ಕಡೆಯಿಂದ ಇವರು ಮನವಿ ಮಾಡಬೇಕಾಗಿತ್ತು, ಅಧಿಕಾರಿಗಳ ಗಮನ ತರುವಂತಹ ಒಂದು ಕೆಲಸ ಆಗಬೇಕಾಗಿತ್ತು. ತಳಮಟ್ಟದಲ್ಲಿ ಈ ಕೆಲಸ ಆಗದಂತಹ ಹಿನ್ನೆಲೆ ಇವತ್ತು ಸರಿಸುಮಾರು 20 ವರ್ಷಗಳಿಂದ ಇಲ್ಲಿಯ ಜನರು ಪರಿತಪಿಸುವಂತಹ ಪ್ರಮೇಯ ಎದುರಾಗಿರುವಂತದ್ದು. ನಿಮ್ಗೆ ಈ ಒಂದು ರಸ್ತೆಯ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ನಿತ್ಯವೂ ಕೂಡ ದೊಡ್ಡ ಮಟ್ಟದಲ್ಲಿ ವಾಹನಗಳ ಓಡಾಟ ಕಾಣುವಂತಹ ರಸ್ತೆ ಇದು. ಇದೇ ಕಾರಣಕ್ಕೆ ಇದೀಗ ಜನರು ಕೂಡ ಇದೀಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇಲ್ಲಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖ ಕಾರಣ ಏನಂದ್ರೆ ಮಹದೇವಪುರ ಅತಿ ಹೆಚ್ಚು ತೆರಿಗೆ ಪಾವತಿ ಮಾಡುವಂತಹ ಕ್ಷೇತ್ರ. ಇಲ್ಲಿಯ ಜನರಿಗೆ ಇದೀಗ ಬೇಸಿಕ್ ಆಗಿರುವಂತಹ ರಸ್ತೆ ಕೂಡ ಇಲ್ಲದಂತಹ ಕಾರಣಕ್ಕಾಗಿ ಇದೀಗ ನಮ್ಮ ರೋಡು ನಮ್ಮ ಹಕ್ಕು ಅನ್ನೋ ಆಕ್ರೋಶವನ್ನು ಘೋಷಣೆ ಕೂಗ್ತಾ ಇದ್ದಾರೆ. ಇಲ್ಲಿ ಪ್ರತಿಭಟನೆ ನಿರತ ಜನರು ಅವ್ರು ಮಾತನಾಡ್ತಾರೆ. ಏನ್ ಸರ್ ನಿಮ್ಮ ಸರ್, ಇದು ಮೊನ್ನೆ ಆಗಿರೋ ಘಟನೆಯಿಂದ ಮಾತಾಡ್ತಿದ್ದೀವಿ. ನಮಗೆ ಈ ರೋಡ್ ಬೇಕು, ನಮಗೆ ಈ ರೋಡ್ ನ್ಯಾಯಯುತವಾಗಬೇಕು, ಜನ ಸಂಚಾರ ಮಾಡೋದಕ್ಕೆ ನ್ಯಾಯವಾಗಬೇಕು. ನಮ್ಮ ಮನೆ ಮಗುನ ಕಳ್ಕೊಂಡಿದ್ದೀವಿ, ಇದನ್ನ ಬೇರೆ ಮರುಕಳಿಸಬಾರ್ದು ಅಂತ ನಾವು ದಿನನಿತ್ಯ ಇಲ್ಲಿ ನಿಂತಿರ್ತೀವಿ. ಈ ರೋಡ್ ಆಗ ಗಂಟ ಬೇಡಲ್ಲ ಸರ್. ನೆನ್ನೆ ಇಷ್ಟೆಲ್ಲ 9 ಗಂಟೆಗೆ ಬಂದು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂದ್ರು. ಇಲ್ಲಿ ತನಕ ಒಂದು ಅಧಿಕಾರಿ ಬಂದಿಲ್ಲ, ಒಂದು ಮೆಂಬರ್ ಬಂದಿಲ್ಲ, ಒಂದು PDO ಬಂದಿಲ್ಲ, ಯಾರು ಬಂದಿಲ್ಲ ಇಲ್ಲಿ ತನಕ. ನಮಗೆ ಏಕೈಕ ವ್ಯಕ್ತಿ ಒಬ್ಬರು ರಮೇಶ್ ರೆಡ್ಡಿ ಅವರು ನಿನ್ನೆ ಬಂದು ಮುಂದೆ ನಿಂತ್ಕೊಂಡು ಎಲ್ಲ ಸುಲಭವಾಗಿ ಮಾಡಿಕೊಟ್ರು. ನಮ್ಮ ಸಿಂಗ್ ಅವರು ಇದ್ದಾರೆ, ನಮ್ಮ ಇಲ್ಲಿರೋ ಜನತೆಗಳೆಲ್ಲ ಇದ್ದಾರೆ, ನಮ್ಮ ಕಿತ್ತಗನೂರು ಎಲ್ಲರ ಮುಖಂಡರು ಎಲ್ಲರೂ ಇದ್ದಾರೆ. ಬಟ್ ಪಂಚಾಯಿತಿಯಿಂದ
ಯಾವ ಒಂದು ಅಧಿಕಾರಿ ಇಲ್ಲಿ ತನಕ ಬಂದಿಲ್ಲ, ನಮ್ಮನ್ನು ವಿಚಾರಿಸಿಲ್ಲ ಏನಾಯ್ತು ಹೆಂಗಾಯ್ತು ಅಂದ್ಬಿಟ್ಟು ತುಂಬಾ ಬೇಜವಾಬ್ದಾರಿತನದಿಂದ ಇದ್ದಾರೆ ನಮ್ಮ ಶಾಸಕರು. ಈಗ ನೀವು ನಮ್ಮ ರೋಡ್ ನಮ್ಮ ಹಕ್ಕು ಅಂತ ಘೋಷಣೆ ಹೋಗ್ತಾ ಇದ್ರಿ, ಹಿಂದೆ ಕೂಡ ನೀವು ಸರ್ಕಾರಕ್ಕೆ ಪತ್ರ ಬರೆದಿದ್ರು, ಒಂದು ಟ್ಯಾಕ್ಸ್ ವಾಪಸ್ ಕೊಡಿ ಇಲ್ಲ ರಸ್ತೆ ಮಾಡಿ ಅಂತ. ಇವತ್ತೇ ಈ ನಿಟ್ಟಿನಲ್ಲಿ ಮತ್ತೇನಾದ್ರೂ ಆ ರೀತಿಯ ಪ್ರಕ್ರಿಯೆ ಹೌದು ಸರ್, ನಾವು ಕಟ್ಟಿರೋ ಟ್ಯಾಕ್ಸ್ ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಮಹದೇವಪುರದಲ್ಲಿ ನಾವು ಟ್ಯಾಕ್ಸ್ ಪೇಯರ್ ಹೈಯೆಸ್ಟ್. ಇಷ್ಟು ಟ್ಯಾಕ್ಸ್ ಪೇ ಮಾಡೋರಿಗೆ ಈ ತರ ರೋಡ್ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣಕರ್ತರು ನಮ್ಮ ಶಾಸಕರು, ನಮ್ಮ ರಾಜ್ಯ ಸರ್ಕಾರ. ಇವರಿಬ್ಬರು ಸೇರ್ಕೊಂಡು ಇದನ್ನ ಕ್ಲಿಯರ್ ಮಾಡಿಲ್ಲ ಅಂದ್ರೆ ನಾವು ಜೀವನ ಇಲ್ಲ ತ್ಯಜಿಸ್ತೀವಿ ಹೊರತು ನಾವು ಇದನ್ನ ಬಿಟ್ಕೊಡಲ್ಲ ಸರ್. ನಮ್ಮ ಮಗುನ್ ಕಳ್ಕೊಂಡಿದೀವಿ, ಬೇರೆ ಮಗುಗೆ ಈ ತರ ಆಗ್ಬಾರ್ದು. ಇದು ರೋಡ್ ಒಂದೇ ಅಲ್ಲ ಸರ್, ಒಂದು ಸ್ಟ್ರೀಟ್ ಲೈಟ್ ಇಲ್ಲ, ಇಲ್ಲಿ ಒಂದು ಡ್ರೈನೇಜ್ ಇದಿಲ್ಲ ಸರ್, ಒಂದು ಮೋರಿ ನೀರು ಹೋಗೋ ಸುಲಭವಾಗಿ ಇದಿಲ್ಲ. ಮಳೆ ಬಂದ್ರೆ ಇಲ್ಲಿ ಬಂದ್ಬಿಟ್ಟು ಒಂಥರ ಸ್ವಿಮ್ಮಿಂಗ್ ಪೂಲ್ ತರ ಆಗ್ಬಿಡುತ್ತೆ. ಇವಾಗ ನೋಡ್ತಾ ಇದ್ರ ನಿಮ್ಮ ಕಣ್ಣು ಮುಂದೆ ಎಷ್ಟು ಜನ ಬಿದ್ದಿದ್ದಾರೆ, ನಿಮ್ಮ ಹತ್ರ ಲೈವ್ ಅಲ್ಲಿ ಇದೆ. ಇಲ್ಲಿ ಯಾವ್ದು ಮುಚ್ಚುಮರೆ ಇಲ್ಲ ಸರ್. ಜನತೆಗೆ ಇಷ್ಟು ಆಕ್ರೋಶ ಬರಕ್ ಕಾರಣನೇ ಇಲ್ಲಿರೋ ಸಿಸ್ಟಮ್. ಈ ಸಿಸ್ಟಮ್ ನ ಸರಿಪಡಿಸಕಂತ ನಾವು ಬಿಡೋದಿಲ್ಲ ಸರ್. ನಾನಿಲ್ಲಿ ಸಾಮಾಜಿಕ ಕಾರ್ಯಕರ್ತ. ಕಳೆದ 20 ವರ್ಷದಿಂದ ಇಲ್ಲಿ ಅಭಿವೃದ್ಧಿನೇ ನೋಡಿಲ್ಲ. ಮತ್ತೆ 2 ವರ್ಷದಿಂದ ಸುಮಾರಷ್ಟು ನಾವು ಇಲ್ಲಿ ಹೋರಾಟಗಳು ಮಾಡಿದ್ದೀವಿ. ಹೇಳಿ, ಈ ಕ್ಷೇತ್ರದ ಶಾಸಕ MLA ನಾವು ಕೂಡ ಕಾಂಟ್ಯಾಕ್ಟ್ ಮಾಡಿದ ಸಂದರ್ಭದಲ್ಲಿ ನಮ್ಗೆ ಕಿತ್ತಗನೂರು ಪಂಚಾಯತ್ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತಿದ್ರು. ಅಂದ್ರೆ ಅವ್ರಿಗೆ ಗೊತ್ತಿಲ್ವಾ ಹೆಂಗೆ ಅಂತ? ಮೋಸ್ಟ್ಲಿ ನಾವು ಅಂಟಾರ್ಟಿಕಾ ಎಲ್ಲಾದ್ರೂ ಇದ್ದಿರ್ಬೋದು, ನಾವು ಭಾರತ ದೇಶದಲ್ಲಿಲ್ಲ, ಇಲ್ಲ ಬೆಂಗಳೂರಲ್ಲಿ ಇಲ್ಲ, ಅವರಿಗೆ ನಮ್ಮ ಬಗ್ಗೆ ಗೊತ್ತಿಲ್ಲ, ನಾವು ಪಾಕಿಸ್ತಾನ ಅಂತ ಅನ್ಕೊಂಡಿರ್ಬೋದು ಅವರು. ಯಾಕಂದ್ರೆ ಒಂದು ಶಾಸಕರಿಗೆ ಇಂಥ ದೊಡ್ಡ ಈ ಕ್ಷೇತ್ರದಲ್ಲಿರೋ ಇಷ್ಟು ದೊಡ್ಡ ಪಂಚಾಯತಿ ವ್ಯಾಪ್ತಿಯಲ್ಲಿರೋ ಪಂಚಾಯತಿ ಇಲಾಖೆಗಳೇ ಗೊತ್ತಿಲ್ಲ ಅಂದ್ರೆ ಇದು ಹಾಸ್ಯಾಸ್ಪದ ಅಷ್ಟೇ. ಲಕ್ಷ್ಮಿ, ಇಲ್ಲಿ ಇದೇ ರಸ್ತೆಯಲ್ಲಿ ಬಿದ್ದು ಗಾಯ ಮಾಡ್ಕೊಂಡು ಇದೀಗ ಚೇತರಿಕೊಂಡಿರುವಂತಹ ವ್ಯಕ್ತಿ ನಮ್ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ನೀವು ಇದೇ ರೋಡಲ್ಲಿ ಹೋದಾಗ ಈ ಹಿಂದೆ ಬಿದ್ದಿದ್ರಿ, ಅವತ್ತು ಏನಾಯ್ತು ಸರ್? ಸರ್, ನಾನು ಆ ಕಡೆ ಬಂದಾಗ ಈ ಕಡೆ ಕಾರು ಬಂದು ನಾನು ಅವನಿಗೆ ನಮ್ ಕಂಟ್ರೋಲ್ ಮಾಡಿ ನಾನು ಬಿದ್ದು 3 ಲಕ್ಷ ಖರ್ಚು ಮಾಡ್ಕೊಂಡಿದ್ದಾನೆ. ಪ್ರತಿಯೊಂದು ಪ್ರೂಫ್ ಇದೆ, ಇವತ್ತು ವಿಡಿಯೋ ಇದೆ, ಫೋಟೋ ಇದೆ, ಪ್ರತಿಯೊಂದು ಇದೆ. ಯಾವ ನಮ್ಮ ಮಕ್ಕಳು ಬಂದು ನೋಡೋರಲ್ಲ, ಇಲ್ಲ ಸತ್ಯದ ಬದುಕ ನಾಳೆ ಬಂದಿದ್ವಿ. ಇವತ್ತ ಎಷ್ಟು ನಮ್ಗೆ ಬಾಧೆ ಇರಬೇಕು. ಅಕಸ್ಮಾತ್ ನಮ್ಮ ಹೆಚ್ಚು ಕಮ್ಮಿ ಆಗಿದ್ರೆ ನಮ್ಮ ಮನೆ ಫ್ಯಾಮಿಲಿ ಕತೆ ಏನು? ಎಲ್ಲಿ ಮನೆ ನಾವೇ ಒಂದು ಗಂಡಸಿಲ್ಲ ಮನೆ ಫ್ಯಾಮಿಲಿ ಬಗ್ಗೆ ಏನಿದೆ? ಯಾರೇ ಬಂದ ಪಂಚಾಯತ್ ಮಕ್ಕಳು ಒಬ್ಬರು ಬಂದು ಕಷ್ಟ ನೋಡ್ತಾರ. ಒಂದು MLA ನಮ್ಮನ MLA ಅಂತಂದ್ರೆ ಮಾದೇಪುರ ಎಲ್ಲಿಂದ ಗೊತ್ತಿಲ್ಲ ಅಂತ ಮತ್ತೆ ಏನ್ ಬಂದು ಓಟಕ್ಕೆ ಕೇಳಕ್ ನಮ್ಗ ಮತ್ತೆ ಏನ್ ಬಂದಿಲ್ಲ ಓಟಕ್ಕೆ ಕೇಳ್ತಲ್ಲ. ಮಾತ್ರ ಬಂದು ಪಂಚಾಯತ್ ಬಂದು ಮನೆಯಾಗ ಪೂಜೆ ಮಾಡಿದ್ಲು, ಬಂದು 1 ವರ್ಷ ಆಯ್ತು ಪೂಜೆ ಮಾಡಿದವ್ರಿಗೆ ರೋಡ್ ಮಾಡಿಲ್ಲ. ಏನ್ ಕೆಲಸ ಮಾಡಿದ್ರಲ್ಲಿ? ಮಿನಿಮಮ್ ಕಾಮನ್ ಸೆನ್ಸ್ ಅಂತ ಇದೆಯಾ MLAಗೆ? ಐ ಆಮ್ ಆಸ್ಕಿಂಗ್ ಡೈರೆಕ್ಟ್ ಕ್ವಶನ್. ಮಂಜುಳಾ ಅವರೇ, ಕಾಮನ್ ಸೆನ್ಸ್ ಅಂತ ಇದೆಯಾ ನಿಮಗೆ? ಕಿತ್ತಗನೂರು ನಿಮ್ ಕ್ಷೇತ್ರದಲ್ಲಿ ಬರಲ್ವಾ? ಆಕ್ಚುಲಿ ರೆಸ್ಪಾನ್ಸಿಬಿಲಿಟಿ ಇಲ್ವಾ? 1.5 ಡೇ ಮೇಲೆ ಆಗ್ತಾ ಇದೆ, ಇಲ್ಲಿ ಬಂದು ನೋಡಿಲ್ಲ ನೀವು. ಪಂಚಾಯತ್ನಿಂದ ಯಾರು ಬಂದಿಲ್ಲ, PDO ಬಂದಿಲ್ಲ, ಯಾರು ಬಂದಿಲ್ಲ. ಏನ್ ಅನ್ಕೊಂತಾ ಇದ್ರು? ಮಗು ಜಸ್ಟ್ ಮ್ಯಾಟರ್ ಆಫ್ ಲೈಫ್ ಆಫ್ ಎ ಸ್ಮಾಲ್ ಕಿಡ್ ಆಕ್ಚುಲಿ. ಅಂಡ್ 1000 ಕಂಪ್ಲೇಂಟ್ಸ್ ಮೇಲೆ ಕೊಟ್ಟಿದ್ವಿ ಈ ಏರಿಯಾನಿಂದ, ಒಬ್ಬ ರೆಸ್ಪಾನ್ಸ್ ತಗೊಳ್ತಾ ಇಲ್ಲ. ಹೌ ಲಾಂಗ್ ವಿ ಶುಡ್ ಸಫರ್ ಲೈಕ್ ದಿಸ್ ಸರ್? ನೀವೇ ಹೇಳಿ. MLA ಹ್ಯಾಸ್ ಟು ಕಮ್ ಹಿಯರ್. ರೋಡಿಗೆ ನೀವು ಎಷ್ಟು ವರ್ಷದಿಂದ ಹೋರಾಟ ಮಾಡಿ? ನಾವು ಆಲ್ಮೋಸ್ಟ್ ಇಲ್ಲಿ ನೀವು ನೋಡಿದ್ರೆ 3-4 ವಾಟ್ಸ್ಆಪ್ ಗ್ರೂಪ್ ಇದೆ. ಒಂದೊಂದು ಗ್ರೂಪ್ ನಲ್ಲೂ 1000 ಜನಗಳಿದ್ದಾರೆ. ನಾವು ಈ ಎಲ್ಲಾ ಗ್ರೂಪ್ ನಲ್ಲಿ ಲೈಕ್ ಕಂಟಿನ್ಯೂಸ್ ಆಗಿ ನಾವು ಹೋರಾಟ ಮಾಡ್ತಾ ಇದೀವಿ ಇಲ್ಲಿ. ಮತ್ತೆ ನೀವು ನೋಡಿದ್ರೆ ಇಲ್ಲಿ ನಾವು ಟ್ಯಾಕ್ಸ್ ಪೇ ಮಾಡಕ್ ಲೇಟ್ ಆಗಿದ್ರೆ ಫೈನ್ ಹಾಕ್ತಾರೆ. ಇವ್ರು ಏನಾದ್ರೂ ಇಲ್ಲಿ ರೋಡ್ ಲೇಟ್ ಆಗಿ ಹಾಕಿದ್ರೆ ನಮ್ ಟ್ಯಾಕ್ಸ್ ಕಡಿಮೆ ಮಾಡ್ತಾರೆ ಇವರು. ಆತರ ಏನು ಮಾಡಲ್ಲ. ಎಷ್ಟು ವರ್ಷದಿಂದ ಹೋರಾಟ ಮಾಡಿ ನಾವು ಕೇಳ್ತಾ ಇರೋದು ಬೇಸಿಕ್ ನೆಸೆಸಿಟಿ, ರೋಡು ಮತ್ತೆ ಇಲ್ಲಿ ಡ್ರೈನೇಜು. ಇದು ಮಾಡಕ್ಕಾಗಿಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗತ್ತೆ ಅವರಿಂದ? 1000ಕ್ಕೂ ಮೇಲೆ ಕಂಪ್ಲೇಂಟ್ಸ್ ನಾವು CEO ಪೋರ್ಟಲ್, ಪಂಚಾಯತಿ ರಾಜ್ CEO ಪೋರ್ಟಲ್ಗೆ 1000ಕ್ಕೂ ಮೇಲೆ ಕಂಪ್ಲೇಂಟ್ಸ್ ಅಪ್ಲೋಡ್ ಮಾಡಿದೀವಿ ನಾವು. ಆ ಎಲ್ಲಾ ದಾಖಲಾತಿ ನಮ್ಮ ಹತ್ರ ಇದೆ. ಮತ್ತೆ ಪಂಚಾಯತಿಗೆ 500ಕ್ಕೂ ಮೇಲೆ ರಿಟರ್ನ್ ಕಂಪ್ಲೇಂಟ್ಸ್ ಕೊಟ್ಟಿದೀವಿ ನಾವು. ಅದಕ್ಕೂ ಯಾವುದಕ್ಕೂ ಸ್ಪಂದಿಸದೇ ಇರೋ ಈ ಸರ್ಕಾರನ ನಮ್ಗೆ ಯಾವ ರೀತಿ ಇನ್ನ ಹೇಳಬೇಕು, ಇನ್ನ ಎಷ್ಟು ಜನ ಪ್ರಾಣ ಕಳ್ಕೋಬೇಕಂತ ಗೊತ್ತಿಲ್ಲ. ಶ್ರೀಲಕ್ಷ್ಮಿಲಿ ಸ್ಕೂಲ್ ಮಕ್ಕಳಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇದೆ. ಇದೇ ಕಾರಣಕ್ಕೆ ಪೋಷಕರೊಬ್ಬರು ತನ್ನ ಮಗುವಿನ ಜೊತೆ ಕೂಡ ಇದೀಗ ಪ್ರತಿಭಟನೆ ಭಾಗಿಯಾಗಿದೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಹೇಳಿ, ಮಕ್ಕಳನ್ನು ಕರ್ಕೊಂಡು ಹೋಗಿ ಯಾವ ರೀತಿ ಸಮಸ್ಯೆ? ಸರ್, ಇಲ್ಲಿ ನಾವು ಡೈಲಿ ಓಡಾಡ್ತೇವೆ, ಡೈಲಿ 2-3 ಟೈಮ್ಸ್ ಮಕ್ಕಳನ್ನ ಕರ್ಕೊಂಡು ಓಡಾಡ್ತೀವಿ. ಆದ್ರೂ ಇದು 6 ಮಂತ್ಸ್ ಆಯ್ತು ರೋಡ್ ಜಲ್ಲಿ ಹಾಕಿ. ಒಬ್ರು ಕಾಂಟ್ರಾಕ್ಟರ್ ಬಂದಿಲ್ಲ ಈ ಕಡೆ. ದಯವಿಟ್ಟು ರೋಡ್ ಬೇಗನೆ ಆಗೋ ತರ ನೋಡಿ. ಯಾಕಂದ್ರೆ ಇಲ್ಲಿ ಆಗ್ತಿರೋದು 2 ವೀಲರ್ಸ್ಗೆ ಪ್ರಾಬ್ಲಮ್ ತುಂಬಾ ಆಗ್ತಾ ಇದೆ. ತುಂಬಾ ಜನ ಬೀಳ್ತಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಂಡು ಪಂಚಾಯತ್ ಅವರು ಬನ್ನಿ. ಆಮೇಲೆ ಡಸ್ಟ್, ಇಲ್ಲಿ ಈ ಏರಿಯಾ ಫುಲ್ ಡಸ್ಟ್ ವಿಪರೀತ ಇದೆ, ಯಾರು ಸ್ಪಂದಿಸ್ತಾ ಇಲ್ಲ. ಡಸ್ಟ್ ಯಾವ ತರ ಇದೆ ಅಂದ್ರೆ ಪ್ರತಿಯೊಬ್ಬರಿಗೂ ಫೀವರ್, ಕಫ ತುಂಬಾ ಜಾಸ್ತಿ ಆಗ್ತಾ ಇದೆ ಈ ರೋಡ್ ಈ ತರ ಇರೋದ್ರಿಂದ. ದಯವಿಟ್ಟು ಪಂಚಾಯತಿ ಮೆಂಬರ್ಸ್ ಎಲ್ಲರೂ ಬಂದು ಇದನ್ನ ನೋಡಿ. ದಯವಿಟ್ಟು ನಮ್ಮ MLA ಅವರು ಅರವಿಂದ್ ಲಿಂಬಾವಳಿ ಅವರು ದಯವಿಟ್ಟು ಬಂದು ಇದನ್ನ ರೋಡ್ ನ ಪರಿಶೀಲಿಸಿ ಬೇಗನೆ ರೋಡ್ ಹಾಕಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ.
ಸರ್, ಇದು ಕಿತ್ಕೂರು ಗ್ರಾಮ ಪಂಚಾಯತಿ ಏನಾಗಿದೆ ಅಂದ್ರೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಹೇಳಿದ್ರು, ಒಂದ್ಸಾರಿ ರಸ್ತೆ ಮಾಡ್ತೀವಿ ಅಂತ ಹೇಳಿದ್ರು, ಎಲ್ಲ ಕರೆದು ನಮ್ ಮುಂದೆ ಫೋಟೋ ಇಡಿಸ್ಬಿಟ್ಟು ಅಲ್ಲಿ RBC ಅವರು ಬೇಕರಿ ಹತ್ರ ಪೂಜೆ ಮಾಡಿದ್ರು ಸರ್. ಸುಮಾರು 8 ತಿಂಗಳಾಯ್ತು. ನಾವು ಮುಂದೆ ನಮ್ಮನ್ನು ಕರ್ಕೊಂಡು ಹೋದ್ರೆ ರೋಡ್ ಒಳ್ಳೇದಾಗುತ್ತಲ್ಲ. ಇಲ್ಲಿ ಪೂಜೆಗೆ ಫೋಟೋ ಶೂಟ್ಗೆ ಅಷ್ಟು ಸೀಮಿತ ಆಗ್ತಾ ಇದೆ ಹೆಂಗೆ ಅಂತ ಅಲ್ಲಿ ಪೂಜೆ ಮಾಡ್ಬಿಟ್ಟು ಎಲ್ಲಾರ್ಗು ಅಪ್ಲೋಡ್ ಮಾಡಿದ್ರು, ಈ ತರ ಮಾರ್ಕೆಟ್ನಲ್ಲಿ ರಸ್ತೆ ಆಗುತ್ತೆ ಎಲ್ಲರೂ ನೋಡಿ ಅಂತ ಹೇಳಿ ಎಲ್ಲ ಅಪ್ಲೋಡ್ ಮಾಡ್ಬಿಟ್ಟು ಹೋದ್ರು ಸರ್. ಇಲ್ಲಿ ಸುಮಾರು ಡಿಸ್ಟ್ ಅಲರ್ಜಿಗೆ ಸುಮಾರು ಜನ ಕಾಯಿಲೆ ಬಿದ್ದು ಪೇಷಂಟ್ಗಳಿದ್ದಾರೆ, ಹಾಸ್ಪಿಟಲ್ ಇದ್ದಾರೆ. ಆಮೇಲೆ ಮೊನ್ನೆ ಹಳ್ಳಿಯಲ್ಲಿ ಒಬ್ರು ವೃದ್ಧೆ ಒಬ್ಳು ದಾರಿಯಲ್ಲಿ ಬರುವಾಗ ಕಾರ್ ಬಿದ್ಬಿಟ್ಟು ಅವರು ಸಹ ಅದ್ರ ನೀವು ಯಾರು ಹೇಳಿಲ್ಲ. 2ನೇ ಸಾವು ಇದು. ಒಂದೇ ದಿವಸ 2 ಸಾವು ಆಗಿರೋದು. ಒಂದೇ ದಿವಸ 2ನೇ ಸಾವು. ಮತ್ತೆ ಒಂದು 6 ತಿಂಗಳಿಂದ ಇಲ್ಲಿ ಟ್ರ್ಯಾಕ್ಟರ್ ಬಿದ್ದೋಗಿ ಒಬ್ಬ ಹಿಂದಿ ಹುಡುಗ, ಒಬ್ಬ ಸ್ಟೇಟು ಇಲ್ಲಿ ಒಬ್ಬ ತೀರೋಗಿದ್ರು 9 ವರ್ಷ. ಅವನು ಪಾಪ ಅಲ್ಲಿಗೆ ತಗೊಂಡೋದ್ರು, ಊರಿಗೆ ತಗೊಂಡೋದ್ರು. ಸುಮಾರು ಇದೇ ಜಾಗದಲ್ಲಿ ಸುಮಾರು 4 ಸಾವಾಗಿದೆ. ಆಮೇಲೆ 5ನೇ ಸಾವು ಇದು. ಇನ್ನೊಂದೇನಾಗಿದೆ ಅಂದ್ರೆ ಕೇರ್ಪುರಂ ರಸ್ತೆ ತುಂಬಾ ಹದಗೆಟ್ಟೋಗಿದೆ. ಯಾರು ಪಂಚಾಯತ್ ಯಾರು ನಮಗ್ ಬರಲ್ಲ. ಇದು ಇಲ್ಲಿಯ ಜನರ ಆಕ್ರೋಶ. ಯಾಕೆಂದ್ರೆ ಇವರು ಕಳೆದ ಹಲವು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. 2 ದಶಕದಿಂದ ಹೋರಾಟ ಮಾಡ್ತಾ ಇದ್ದಾರೆ. 20 ವರ್ಷಗಳ ಹೋರಾಟದ ಫಲಶ್ರುತಿಯಾಗಿ ಕೇವಲ 6 ತಿಂಗಳ ಹಿಂದೆ ಇಲ್ಲಿ ಒಂದು ಪೂಜೆ ನಡೆಯುತ್ತೆ. ಅಂದ್ರೆ ರಸ್ತೆ ಕಾಮಗಾರಿ ಶುರುವಾದ ಒಂದು ಪೂಜೆ ನಡೆಯುತ್ತೆ, ಫೋಟೋ ಶೂಟ್ ನಡೆಯುತ್ತೆ. ಅದಾದ ನಂತರ ಇಲ್ಲಿ ಜಲ್ಲಿಕಲ್ಲು ಹಾಕಿ ಹೋದವರು ಇದುವರೆಗೂ ಕೂಡ ಪತ್ತೆ ಇಲ್ಲ. ನಿತ್ಯ ಕೂಡ ದ್ವಿಚಕ್ರ ವಾಹನ ಸವಾರರು ತಮ್ಮ ಪ್ರಾಣವನ್ನು ಕೈಯಲ್ಲಿ ಹಿಡಿದು ಓಡಾಡೋ ಸನ್ನಿವೇಶ ಇದೆ. ನಮ್ಗೆ ಟ್ಯಾಕ್ಸ್ ನಾವು ಕಟ್ಟ ಟ್ಯಾಕ್ಸ್ ವಾಪಸ್ ಕೊಡಿ, ಇಲ್ಲದಿದ್ರೆ ರಸ್ತೆಯನ್ನು ಸರಿ ಮಾಡಿಕೊಡಿ ಅನ್ನೋ ಆಕ್ರೋಶವನ್ನು ಇದೀಗ ಇಲ್ಲಿಯ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಸತ್ತಾರ್ ಡೀಟೇಲ್ಸ್ಗಾಗಿ.